ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 1.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿ ಬಸವನಹಳ್ಳಿ ರೊಂಡೆಕೆರೆಯ ಏರಿ ಹಾಗೂ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನ್ಯಾಯಾಲಯದ ಆದೇಶದಂತೆ ಕೆರೆಯ ಸರ್ವೆ ಕಾರ್ಯ ನಡೆಸಿ ವಿಸ್ತೀರ್ಣ ಗುರುತಿಸಿ ಒತ್ತುವರಿ ತಡೆಗೆ ಕ್ರಮ ಕೈಗೊಳ್ಳಲು ಸ್ಥಳದಲ್ಲಿದ್ದ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರಿಗೆ ಸೂಚನೆ ನೀಡಿದರು. ಎಲ್ಲ ಕೆರೆಗಳನ್ನ ಸರ್ವೆ ಮಾಡಬೇಕು ಅಂತ ಕೊಟ್ಟವ್ರೆ. ಕರೆಕ್ಟ್ ಇಲ್ವಾ? ಅದು ಹೈಕೋರ್ಟಿಂದ ಆದೇಶ, ಇದೇನು ಸರ್ಕಾರದ ಆದೇಶ ಅಲ್ಲ. ತೆರವು ಮಾಡಿ ಗಿಡು ಮಾಡಿ ಅಂತ ಹೇಳೋರು ಅಂತ ಗೊತ್ತಿಲ್ಲ ನನಗೆ. ಮಾತ್ರ ತೆರವು ಮಾಡ್ತಾ ಇದ್ದೀರಾ? ಕಾಣಿಸ್ತು ಬಿಡಿ ಸರ್, ಕೈ ಬಿಡಿ ಸರ್, ಹಂಗೆ ನೋಡಿ ಸರ್, ಈ ಕಡೆ ಒಂದು ಸರ್ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಮಂತರಗೌಡ, ಅತಿವೃಷ್ಟಿಯಿಂದ ರೊಂಡೆಕೆರೆ ಏರಿ 2 ಬಾರಿ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಒದಗಿಸಲಾಗಿದೆ. ಈಗಾಗಲೇ ಬೇಸಿಗೆ ಧಗೆ ಹೆಚ್ಚಾಗ್ತಾ ಇರುವ ಕಾರಣ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಎಚ್ಚರಿಕೆ ಕ್ರಮ ವಹಿಸಲು ಟಾಸ್ಕ್ ಫೋರ್ಸ್ ಸಭೆ ಕರೆಯಲಾಗಿದೆ ಎಂದರು. ಉಸ್ತುವಾರಿ ಸಚಿವರಾದಂತಹ ಬೋಸರಾಜ್ ಸರ್ ಅವರಿಗೆ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ನಮ್ಮ ಗೋಂದಿ ಬಸವನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದೇನು ರೊಂಡೆಕೆರೆ ಅಂತ ನಾವೇನು ಹೇಳ್ತೀವಿ, ಕಳೆದ 2 ಮಳೆ ಸೀಸನ್ ಅಲ್ಲಿ ತಾತ್ಕಾಲಿಕವಾಗಿ ಬಂಡಿಂಗ್ ಹಾಕಿ ಒಂದು ಸ್ಟಾಪ್ ಗ್ಯಾಪ್ ಆಗಿ ಒಂದು ಅದೇನು ಕೆರೆ ಹೊಡೆದಂತ ಸಂದರ್ಭದಲ್ಲಿ ತಡೆಗೋಡೆ ಹೊಡೆದಂತ ಸಂದರ್ಭದಲ್ಲಿ ನೀರು ಹರಿದೋಯ್ತು, ಪ್ಲಸ್ ಪಾಪ ಮೀನು ಏನ್ ಸಾಕಾಣಿಕೆ ಮಾಡಿರೋದು ಎಲ್ಲಾನು ವೇಸ್ಟ್ ಆಗಿರೋ ಸಂದರ್ಭದಲ್ಲಿ ಪ್ಲಸ್ ಎಷ್ಟೋ ರೈತರಿಗೆ ಈ ಭಾಗದಲ್ಲೂ ತೊಂದರೆ ಆಯ್ತು. ಆ ವಿಚಾರದಲ್ಲಿ ಸಚಿವರು ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಸಚಿವರು ಬಂದಿರ್ಬೇಕಿಲ್ಲ, ಅಲ್ಲಿ ಅದೇ ಇದೇ ನೀರು ಹರಿಯೋದು ಕಾರ್ ಸ್ಟ್ಯಾಂಡ್ ಲೇಔಟ್ಗೂ ಬಡಾವಣೆಗೆ ಅಲ್ಲಿಗೂ ಹೋಗುತ್ತೆ. ಆ ವಿಚಾರದಲ್ಲಿ ಗಮನಕ್ಕೆ ತಂದು ಟೋಟಲ್ ಆಗಿ 1,60,00,000 ರೂಪಾಯಿ ವೆಚ್ಚದಲ್ಲಿ ಇವತ್ತು ಗುದ್ದಲಿ ಪೂಜೆ ಮಾಡಿದೀವಿ. ಕೆಲವು ನಿಮ್ಮ ಮಾಧ್ಯಮ ಮಿತ್ರಗಳಿಗೆ ನಿಮ್ಮ ಮುಖಾಂತರ ಸಾರ್ವಜನಿಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕೆಲವು ನಮ್ಮ ಮೇಲೆ ನಿರಂತರವಾಗಿ ಟೀಕೆ ಮಾಡ್ತಾರೆ. ಸರ್ಕಾರ ದುಡ್ಡಿಲ್ಲ, ಬರೀ ಗ್ಯಾರಂಟಿ ಕೊಟ್ಟಂತ ಸಂದರ್ಭದಲ್ಲಿ ಬೇರೆದು ಯಾರು ಇಲ್ಲ. ಇಲ್ಲಿ ನಮ್ಮ ಕ್ಷೇತ್ರದ ಮಾತ್ರ ನಾನು ಹೇಳ್ತಾ ಇರೋದು ಅಂತಂದ್ರೆ, ಅಭಿವೃದ್ಧಿಗೂ ದುಡ್ಡಿದೆ, ಗ್ಯಾರಂಟಿಗೂ ದುಡ್ಡು ಕೊಡ್ತೀವಿ. ಆ ವಿಚಾರದಲ್ಲಿ ನಾವು ಬೇಕಾದಷ್ಟು ಕಾಮಗಾರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಅವಕಾಶ ತರಬೇಕು. ಆಮೇಲೆ ಪುರಸಭೆ ನಾಮನಿರ್ದೇಶಿತ ಮಾಜಿ ಸದಸ್ಯ ಎಂಎಂ ಪ್ರಕಾಶ್, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕೆಪಿಸಿಸಿ ಸದಸ್ಯೆ ಕೆಪಿ ಚಂದ್ರಕಲಾ, ಮಂಜುನಾಥ್ ಗುಂಡೂರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಪುಷ್ಪಲತಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.